ನಮಸ್ಕಾರ, ಶುಭೋದಯ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸಿದ್ಧಿ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಮೊದಲನೇ ಬಾರಿ ನಮ್ಮ ಚಾನೆಲ್ ವೀಕ್ಷಿಸ್ತಾ ಇದ್ದೀರಾ ಅಂತಂದ್ರೆ ಈಗಲೇ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ ನ ಲೈಕ್ ಮಾಡಿ. ಪ್ರತಿಯೊಂದು ವಿಡಿಯೋಸಲ್ಲಿ ಕೂಡ ಸಾಕಷ್ಟು ಉಪಯುಕ್ತವಾಗಿರುವಂತಹ ವಿಚಾರಗಳು, ವೇದ, ಶಾಸ್ತ್ರ, ಪುರಾಣ, ಜ್ಯೋತಿಷ್ಯ, ವಾಸ್ತು, ಯಾವುದೇ ರೀತಿಯಾಗಿರುವಂತಹ ಸಮಸ್ಯೆಗಳಾಗ್ತಾ ಇದ್ದಲ್ಲಿ ಹೇಗೆ ಸರಳವಾಗಿರುವಂತಹ ರೆಮಿಡೀಸ್ ಮುಖಾಂತರ ಆ ತೊಂದರೆಗಳಿಂದ ಹೊರಗಡೆ ಬರಬಹುದು, ಪ್ರತಿಯೊಂದು ಇನ್ಫಾರ್ಮೇಶನ್ಸ್ ನ ಕೂಡ ತಿಳಿಸ್ಕೊಡುವಂತಹ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿ ಅವರಿದ್ದಾರೆ. ಬನ್ನಿ ಗುರುಗಳ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಶುಭೋದಯ. ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಗುರುಗಳೇ, ಈ ಬಿಸ್ನೆಸ್ ಮಾಡ್ತಾ ಇರೋರಿಗೆ ಒಂದೊಂದ್ಸರಿ ಏನಾಗ್ಬಿಡುತ್ತೆ ಅಂದ್ರೆ, ಯಾಕಾದ್ರೂ ಇದನ್ನ ಪ್ರಾರಂಭ ಮಾಡಿದೆ ಅನ್ನೋ ಒಂದು ಹಂತ ಕೊಟ್ಟೋಗ್ತಾರೆ. ಚೆನ್ನಾಗಾಗ್ತಿದೆ ಬಿಸ್ನೆಸ್, ದಿಢೀರ್ ಅಂತ ಅವ್ರಿಗೆ ವ್ಯಾಪಾರ ಇಲ್ಲದೆ ಇರೋ ತರ ಆಗೋದು. ಒಂದ್ ರೀತಿ ಹೇಳ್ಬೇಕು ಅಂದ್ರೆ ಮುಚ್ಚಿಬಿಟ್ರೆ ಸಾಕಪ್ಪ ಅನ್ನೋ ಒಂದು ಪರಿಸ್ಥಿತಿಗೆ ಬಂದ್ಬಿಟ್ಟಿರ್ತಾರೆ. ಅದು ಹೋಟೆಲ್ ಆಗಿರ್ಬೋದು, ಪ್ರಾವಿಷನ್ ಸ್ಟೋರ್ಸ್ ಆಗಿರ್ಬೋದು, ಯಾವುದೇ ರೀತಿಯಾಗಿರುವಂತಹ ಬಿಸ್ನೆಸ್ ಆಗಿರ್ಬೋದು. ಸೊ ಈ ಹಂತಕ್ಕೆ ಹೋದಾಗ ನೆಕ್ಸ್ಟ್ ಏನ್ ಮಾಡ್ಬೇಕು ಅನ್ನೋ ಒಂದು ಗೊಂದಲ ಬಂದ್ಬಿಡುತ್ತೆ ಗುರುಗಳೇ. ಅಟ್ಲೀಸ್ಟ್ ಆ ಹಂತಕ್ಕೆ ಹೋಗ್ತಿದ್ದಾರೆ ಅನ್ನೋರು ಏನಾದ್ರೂ ಒಂದು ರೆಮಿಡಿ ಮಾಡ್ಕೊಂಡು ಲಾಭ ನೋಡೋದಕ್ಕೆ ಸಾಧ್ಯ ಇದೆಯಾ ಗುರುಗಳೇ? ಯಾಕಂದ್ರೆ ವ್ಯಾಪಾರ ಮುಚ್ಚುವಂತ ಪರಿಸ್ಥಿತಿ ಬರ್ತಾ ಇದೆ ಅಂದಾಗ ಒಂದು ಇಂಡಿಕೇಶನ್ ನಮಗೆ ಗೊತ್ತಾಗೇ ಆಗುತ್ತೆ ವ್ಯಾಪಾರದಲ್ಲಿ ನಷ್ಟ ಆಗ್ತಿದ್ರು. ಸೊ ಏನಾದ್ರೂ ಒಂದು ರೆಮಿಡಿ ಮಾಡ್ಕೊಳ್ಳೋದ್ರಿಂದ ಅಥವಾ ಮುಂಚೆನೆ ಅಲರ್ಟ್ ಆಗೋದ್ರಿಂದ ನಾವು ಲಾಭ ನೋಡಕ್ ಸಾಧ್ಯ ಆಗುತ್ತೆ ಗುರುಗಳೇ. ಏನ್ ಮಾಡ್ಕೋಬೇಕಾಗುತ್ತೆ ತಿಳಿಸ್ಕೊಡಿ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಅದು ಬಹಳ ನೋವಿನ ಸಂಗತಿ. ಯಾಕೆಂದರೆ ಒಂದು ಬದುಕನ್ನು ಕಟ್ಕೊಳ್ಳಲಿಕ್ಕೆ ಒಂದು ವ್ಯಾಪಾರ, ಒಂದು ವ್ಯವಹಾರವನ್ನು ಮಾಡ್ಕೊಂಡು ಬಂದಿರ್ತಾರೆ. ಈಗಾಗಲೇ 2-3 ಚೇಂಜ್ ಮಾಡಿರ್ತಾರೆ. ಕೊನೆಯಲ್ಲಿ ಇದು ಹಾಗೆ ಆದರೆ ಏನು ಮಾಡೋದು ಅನ್ನೋದು ಪಾಪ ಬಹಳ ದುಃಖದಲ್ಲಿರ್ತಾರೆ. ಕೆಲವರು ಒಂದು 2-3 ತಿಂಗಳು ಮಾಡಿಬಿಟ್ಟು ತೆಗಿತಾರೆ. ಅವರು ತಪ್ಪಿದೆ ಆ್ಯಕ್ಚುಲಿ. ಅದು ಯಾವುದೇ ಬಿಸ್ನೆಸ್ ಆದರೂ ಕೆಲವೊಂದಷ್ಟು ವರ್ಷಗಳು ಬೇಕಾಗ್ತವೆ. ನೀವು ಒಂದು ಲಾಭವನ್ನು ಕಾಣಬೇಕಾದ್ರೂ ಕಟ್ಟಿಟ್ಟ ಬುದ್ಧಿ. ನೀವು ಈ ಡೆನಿಗಾಸ್ಟ್ ಹೆಂಗೆ ಲೆಕ್ಕ ತೆಗೆದುಕೊಂಡ್ರೂ ಕೂಡ 36 ತಿಂಗಳು ಬೇಕು. ಯಾವುದೇ ಬಿಸ್ನೆಸ್ ನೀವು ಲಾಭವನ್ನು ಮಾಡ್ತೀನಿ ನೋಡ್ತೀನಿ ಅಂತಂದರೆ, ಕೆಲವು ಇದಾವೆ ದೊಡ್ಡ ದೊಡ್ಡ ಮಟ್ಟದಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡಿ ಮಾಡುವಂಥದ್ದು, ಅದು ಬೇರೆ ವಿಧಾನ. ಆದರೆ ಇಲ್ಲಿ ನೀವು ಏನೋ ಒಂದು ಸಾಧಿಸಬೇಕು. ಒಟ್ಟಾರೆ ಮಾಡ್ಕೊಂಡು ಬಂದಿದ್ದೀವಿ ಗುರುಗಳು. 5-6 ವರ್ಷಗಳೇ ಮಾಡಿದ್ದೀವಿ. ಮೊದಲು ಒಂದಷ್ಟು ವ್ಯಾಪಾರ ಚೆನ್ನಾಗಿ ಆಗ್ತಿತ್ತು, ಈಗ ಯಾಕೋ ಸರಿಯಾಗಿ ಆಗ್ತಿಲ್ಲ. ತುಂಬ ಅನುಭವ ಇರೋಂಥವ್ರು ನಾವು, ಎಕ್ಸ್ಪೀರಿಯನ್ಸ್ ಇದೆ ನಮಗೆ. ಎಲ್ಲವೂ ಇದ್ದೂ ಕೂಡ ಯಾಕೋ ಲಾಸ್ ಆಗ್ತಾ ಇದೆ ಇತ್ತೀಚೆಗೆ. ಮೊದಲು ಇದೇ ಬಿಸ್ನೆಸ್ಸಲ್ಲೇ ಒಂದಷ್ಟು ಅದ್ಭುತವಾದ ಲಾಭವನ್ನು ಕಂಡಿದ್ವಿ. ಈಗ ಯಾಕೋ ಇಲ್ಲ ನಮಗೆ. ಇನ್ನು ದೃಷ್ಟಿ ಆಯಿತು ಅಥವಾ ನಮ್ಮಲ್ಲಿರ್ತಕ್ಕಂಥದ್ದು ಥಿಂಗ್ಸ್ ಏನಿದಾವೆ ಅದು ಬೇರೆಯವ್ರ ಹತ್ರ ಇನ್ನೂ ಬೇಗ ಹೊಸದಾಗಿ ಬಂದಿರಬಹುದೇನೋ. ಬಟ್ ನಮ್ಮಲ್ಲಿ ಯಾಕೆ ಕಡಿಮೆ ಆಯಿತು ಅನ್ನೋದು ಗೊತ್ತಿಲ್ಲ. ನೂರಾರು ರೀತಿಯಲ್ಲಿ ನೀವು ಮಾಡ್ಕೊಂಡಿರ್ತೀರಿ. ಅದಕ್ಕೊಂದು ಪೂಜೆಯೋ, ಅದಕ್ಕೊಂದು ವ್ರತವೋ, ಯಜ್ಞವೋ ಏನೋ ಒಂದು ಮಾಡ್ಕೊಂಡಿರ್ತೀರಿ. ಅದು ಏನೋ ಒಂದು ಪರಿಹಾರದ ಕಾಯಿ ಕಟ್ಟೋದು ಏನೋ ಒಂದು ಮಾಡಿರ್ತೀರಿ. ಇದೆಲ್ಲವನ್ನು ಹೊರತುಪಡಿಸಿ ಈಗ ನೀವು ಮಾಡ್ಕೊಳ್ತೀರಿ ಅಂತಂದರೆ ಸಣ್ಣದೊಂದು ಹಣತೆ. ಆ ಹಣತೆ ಒಳಗಡೆ ನೀವು ಗಂದಿಗೆಯನ್ನು ಕೆಳಗೆ ಕೊಡ್ತಾರೆ. ಜಟಾಮಾನಸಿ ಬೇರು. ಆ ಜಟಾಮಾನಸಿಯ ಒಂದು ಮೂಲಿಕೆಯನ್ನು ಒಂದೇ ಒಂದು ಲವಂಗ, ಒಂದೇ ಒಂದು ಏಲಕ್ಕಿ, 2 ಕರ್ಪೂರದ ಬಿಲ್ಲೆಗಳು ಹಾಕಿ ಹಚ್ಚುವಂಥದ್ದು. ಕೆಳಗಡೆ ಒಂದು ತಟ್ಟೆ ಇಟ್ಟುಬಿಟ್ಟು ಆ ಜಟಾಮಾನಸಿಯ ಮೂಲಿಕೆ, ಆ 1 ಲವಂಗ, 1 ಏಲಕ್ಕಿ, 2 ಕರ್ಪೂರ ಅದರ ಹಚ್ಚಿದ ಕೂಡಲೇ ಅದು ಸಾಯಂಕಾಲ ಗೋಧುಳ ಲಗ್ನದಲ್ಲಿ 5:40 ಮೇಲೆ 6 ಗಂಟೆ ಒಳಗಡೆ ಅಥವಾ 6 ಗಂಟೆ 10 ನಿಮಿಷ ಆದರೂ ತೊಂದರೆ ಇಲ್ಲ. ಅಶ್ವಿನಿ ದೇವತೆಗಳು ನಿಮಗೆ ಹಸ್ತು ಅಂತಿರುತ್ತಾರೆ. ಅದೇ ಸಂದರ್ಭದಲ್ಲೇ ಪಾರ್ವತಿ ಪರಮೇಶ್ವರರು ಪರ್ಯಟನೆ ಮಾಡ್ತಿರ್ತಾರೆ. ಯಾರು ನನ್ನ ಪ್ರಾರ್ಥನೆ ಮಾಡುತ್ತಿದ್ದಾರೋ ಅದರಲ್ಲೂ ಕೆಲವು ವಿಶೇಷ ದಿನಗಳಲ್ಲೂ, ಇನ್ನು ಪ್ರದೋಷ ಕಾಲಗಳಲ್ಲಿ ಏನಾದರೂ ಶಿವನಾಮ ಸ್ಮರಣೆ ಮಾಡುತ್ತಾ ನಿಮ್ಮ ಪ್ರಾರ್ಥನೆ ಆ ಶಿವನ ಕಿವಿಗೆ ಮುಟ್ಟುವಂಥದ್ರಿಂದ ಪಾಪ ಬಹಳ ಅಂಗಲಾಚಿ ಬೇಡ್ತಿದ್ದಾನೆ. ಜೊತೆಗೆ ಬಹಳ ನಷ್ಟವನ್ನು ಕಂಡಿದ್ದಾನೆ ಇವನಿಗೆ ಒಂದಷ್ಟು ಅನುಗ್ರಹವನ್ನು ಮಾಡಬೇಕು ಅಂತೇಳಿ ಶಿವ ಪಾರ್ವತಿಯರು ನೀವು ಮಾಡಿರೋ ಪ್ರಾರ್ಥನೆ ಕಂಟಿನ್ಯೂ ನೀವು ಮಾಡಲೇಬೇಕಾಗಿರತಕ್ಕಂಥದ್ದು. ಒಂದು ಬುಧವಾರವೇ ಪ್ರಾರಂಭಿಸ್ಬೇಕು. ನೀವು ಬುಧವಾರ ದಿವಸ ಪ್ರಾರಂಭಿಸಿ 16 ದಿನಗಳ ಕಂಟಿನ್ಯೂ ಮಾಡಬೇಕು. ನೀವು ಏನು ಟೈಮ್ ಇದೆಯೋ ಆ ವ್ಯಕ್ತಿ ಕೂಡ ಬದಲಾಗಬಾರ್ದು. ಹಾಗೆ ಅದೇ ಸಮಯಕ್ಕೆ ಕರೆಕ್ಟಾಗಿ ಮಾಡ್ತಾ ಬರ್ತೇನೆ ಅಂದರೆ 16 ದಿನಗಳ ಕಾಲ ಆ ಮನೆಯಲ್ಲಿ ನೀವು ಯಾವುದೋ ಒಂದು ವ್ಯಾಪಾರ ಸ್ಥಳದಲ್ಲಿ ಮಾಡ್ತೀರೋ ಅಲ್ಲಿ ಒಂದು ರೀತಿ ಎನರ್ಜಿ ಉತ್ಪತ್ತಿ ಆಗುತ್ತೆ.
ಬ್ಯಾಡನ್ನು ದೂರ ಸರಿಸ್ತಾ ನಿಮಗೆ ಗುಡ್, ನಿಮಗೆ ಲಕ್ ಬರ್ತಕ್ಕಂತಹದ್ದು ಒಂದು ಕ್ರಿಯೆ ಅಲ್ಲಿ ನಡೆಯುತ್ತೆ. ಅದು ನಿಮ್ಮ ಮನಸ್ಸಿನಲ್ಲಿ ಹೇಗಿರಬೇಕು ಅಂತಂದರೆ, ಇನ್ನು ನೀವೇ ಅದಕ್ಕೆ ಆಧಾರ ಸ್ತಂಭ. ಆವಾಗ ನಿಮಗೆ ತುಂಬ ಬೇಕು, ಇವಾಗ ಅವಶ್ಯಕತೆ ಅಲ್ಲ, ಅತ್ಯಂತ ಅವಶ್ಯಕತೆ ನನಗೆ ವ್ಯಾಪಾರ ಅನ್ನುವಂಥದ್ದು ನೋವಿಟ್ಕೊಂಡು ನೀವು ಮಾಡ್ತೀರಲ್ಲ. ಯಾರೋ ಕೆಲಸದವರು ಮಾಡೋದಕ್ಕೆ ಏನೋ ಹೇಳಿದ್ದಾರೆ ಸಾಯಪ್ಪರು ಅಂತೇಳಿ ಮಾಡೋದು ಬೇರೆ, ಆದರೆ ನೀವೇ ಪೇಯ್ನ್ ಇಟ್ಕೊಂಡು ಮಾಡ್ತೀರಲ್ಲ, ಅಲ್ಲಿ ಮಂತ್ರಕ್ಕಿಂತಲೂ ಶಕ್ತಿ ಜಾಸ್ತಿ ಇರುತ್ತೆ ನಿಮ್ಮ ನೋವಿಗೆ. ಅದಕ್ಕಾಗಿ ಅದನ್ನು ಮಾತ್ರ ನೀವು ಓಂ ಉಮಾಮಹೇಶ್ವರಾಭ್ಯಾಂ ನಮಃ ಅಥವಾ ಪಾರ್ವತಿ ಪರಮೇಶ್ವರಾಭ್ಯಾಂ ನಮಃ ಅಂತೇಳಿ ಆ ಅಂಗಡಿ ನೀವು ಮೂಲೆಯಲ್ಲಿ ಕೂಡ ಆ ಕೆಳಗಡೆ ತಟ್ಟೆ ಇಟ್ಟಿರ್ತೀರಲ್ಲ, ತಗೊಂಡು ಓಡಾಡೋದು. ಪೂರ್ಣವಾಗಿ ಮನೆ ಆಗಿರಬಹುದು, ನೀವು ವ್ಯಾಪಾರ ಮಾಡ್ತಕ್ಕಂತಹ ವ್ಯವಹಾರದ ಸ್ಥಳ ಆಗಿರಬಹುದು, ಇಲ್ಲಿ ಪೂರ್ಣವಾಗಿ ನೀವು ಅದು ಸುಡೋ ತನಕ ಇದ್ದು, ಆ ನಂತರ ಆ ಸುಟ್ಟಿರ್ತಕ್ಕಂಥ ಭಸ್ಮ ಇತ್ತಲ್ಲ, ಆ ಒಂದು ಏಲಕ್ಕಿ ಲವಂಗ ಅದು ಸ್ವಲ್ಪ ತಕ್ಷಣ ಮುಟ್ಟಬೇಡಿ, ಬಿಸಿ ಇರುತ್ತೆ. ಆ ನಂತರ ತೆಗೆದು ಬಿಟ್ಟು ಸ್ವಲ್ಪ ಹಣೆಗೆ ಇಟ್ಕೊಳ್ಳಿ. ಆ ಉಳಿದಿರತಕ್ಕಂಥದ್ದು ಏನಿದೆ ಆ ಬೂದಿ ಇದೆಯಲ್ಲ, ಅದೊಂದು ಡಬ್ಬಿಗೆ ಹಾಕ್ಕೊಳ್ಳಿ. ಆ ಡಬ್ಬಿಗೆ ಹಾಕ್ಕೊಳ್ತಾ ನಿಮ್ಮ ಜೀವಿತ ಇಡ್ತಾ ಬನ್ನಿ. ಈ 16 ದಿನ ಇದನ್ನೇ ಮಾಡ್ತಾ ಬನ್ನಿ. ಯಾಕಷ್ಟಿತ್ತು ಎಷ್ಟು ಆನಂದ ಅಂತಂದರೆ, ಮುಚ್ಚಬೇಕಾಗಿದ್ದ ನಿಮ್ಮ ಆ ಒಂದು ವ್ಯಾಪಾರದ ಬಾಗಿಲು ಮತ್ತೊಂದು ಮಳಿಗೆ ತೆಗೆಯುವಷ್ಟು ಅನುಕೂಲ ಆಗತ್ತೆ ಪ್ರೀತಿ ಬಂಧುಗಳೇ. ಈ ಒಂದರಿಂದ ಜಟಾಮಾನಸಿ ಬೇರು, ಆ ಒಂದು ಏಲಕ್ಕಿ ಲವಂಗ, 2 ಕರ್ಪೂರದ ಬಿಲ್ಲೆ. ನನ್ನ ಪ್ರೀತಿ ಖಂಡಿತ ಎಕ್ಸಾಕ್ಟ್ಲಿ ಇದೇ ಬೇಕಾಗಿದ್ದು. ಯಾಕಂದ್ರೆ ತುಂಬಾ ಜನ ಈ ಒಂದು ಪರಿಸ್ಥಿತಿಗೆ ಹೊರಟೋಗಿರ್ತಾರೆ, ಏನ್ ಮಾಡ್ಬೇಕು ದಿಕ್ಕು ತೋಚೋದಿಲ್ಲ. ಕೆಲ್ಸಕ್ಕೆ ಹೋಗ್ಬೇಕಾ ಅಥವಾ ಬೇರೆ ಏನಾದ್ರು ಬಿಸ್ನೆಸ್ ಮಾಡಿದ್ರೆ ಕ್ಲಿಕ್ ಆಗ್ತೀನ, ಈ ಗೊಂದಲದಲ್ಲಿ ಇರ್ತಾರೆ. ಇನ್ನು ಬಹಳ ಉತ್ತಮವಾಗಿ ತಿಳಿಸಿದ್ರಿ. ನಾವ್ ಯಾವ್ದೇ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿದಾಗ ಅಟ್ಲೀಸ್ಟ್ ಒಂದು 36 ಮಂತ್ಸ್ ಬೇಕಾಗುತ್ತೆ ನಾವು ಲಾಭ ನೋಡ್ಬೇಕು ಅಂತಂದ್ರೆ. ಜೊತೆಗೆ ನಮ್ಮ ಪರಿಶ್ರಮ ಕೂಡ ಅಷ್ಟೇ ಇರ್ಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ರಿ. ಇನ್ನು ಬುಧವಾರದಿಂದ ಪ್ರಾರಂಭ ಮಾಡಿ 16 ದಿನಗಳ ಕಾಲ ನಾವು ಯಾವೊಂದು ಕ್ರಿಯೆಯನ್ನ ಮಾಡ್ಬೇಕು ಅಂತ ಬಹಳ ಅಚ್ಚುಕಟ್ಟಾಗಿ ತಿಳಿಸ್ಕೊಟ್ಟಿದ್ದೀರಾ. ಇದನ್ನ ಮಾಡೋದ್ರಿಂದ ನಾವು ಲಾಭವನ್ನ ಕೂಡ ನೋಡ್ತೀವಿ, ಇನ್ನೊಂದು ಬ್ರಾಂಚ್ ಓಪನ್ ಮಾಡೋ ಒಂದು ಮಟ್ಟಕ್ಕೆ ಹೋಗ್ತೀವಿ ಅಂತ ಕೂಡ ತಿಳಿಸ್ಕೊಟ್ರಿ. ಧನ್ಯವಾದಗಳು, ನಮಸ್ಕಾರ. ಹರೇ ಶ್ರೀನಿವಾಸ. ನಿಮ್ಮ ವ್ಯಾಪಾರದಲ್ಲಿ ಕೂಡ ಇದೇ ರೀತಿಯಾಗಿರುವಂತಹ ನಷ್ಟ ಆಗ್ತಾ ಇದೆ, ಇನ್ನೇನು ವ್ಯಾಪಾರ ಮುಚ್ಚುವಂತ ಸ್ಥಿತಿಗೆ ಬಂದಿದೆ ಅಂತಂದ್ರೆ ಖಂಡಿತವಾಗ್ಲೂ ಚಿಂತೆ ಮಾಡಬೇಡಿ. ಗುರುಗಳು ಈಗಷ್ಟೇ ತಿಳಿಸಿರುವಂತಹ ಈ ಒಂದು ರೆಮಿಡಿಯನ್ನ ಫಾಲೋ ಮಾಡಿ ವಿಡಿಯೋನ ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.